ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ರಾಣಿ ಧಾರಾವಾಹಿಯಲ್ಲಿ ಮುಂದೆ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಕಡೆ ಕಾವೇರಿಯನ್ನು ಕಿಡ್ನಾಪ್ ಮಾಡಿದ್ದು ಅವನ ಅಣ್ಣ ಸತ್ಯನೇ ಅನ್ನೋದು ಗೊತ್ತಾಗುತ್ತೆ. ಅವಳು ಯಾಕಣ್ಣ ಹೀಗೆ ಮಾಡಿದೆ ಅಂತ ಕೇಳ್ತಿರ್ಬೇಕಂದ್ರೆ ಸತ್ಯ ಹೇಳ್ತಾರೆ, ಇಷ್ಟು ವರ್ಷ ನೀನು ಯಾವ ತಪ್ಪನ್ನು ಮಾಡದೆ ಶಿಕ್ಷೆ ಅನುಭವಿಸಿದ್ಯಾ, ಸಾಕಮ್ಮ, ಇನ್ನು ಮುಂದೆ ಆ ಶಿಕ್ಷೆ ನಿನಗೆ ಬೇಡ, ನೀನು ಚೆನ್ನಾಗಿರಬೇಕು, ನೀನು ರಾಣಿ ಒಂದಾಗಬೇಕು, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಕಾವೇರಿ ಇದು ತಪ್ಪು ಅಣ್ಣ, ಬೇಡ, ನಾನು ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾಳೆ. ಆದರೆ ಸತ್ಯ ಬೇಡ ಅಮ್ಮ ಅಂತ ಹೇಳಿ ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ರಾಣಿ ಮನೆ ಹತ್ತಿರ ಇದ್ದ ಬಾಲನಿಗೆ ಊಟ ಕೊಡೋದಕ್ಕೆ ಅಂತ ಹೊರಗಡೆ ಬರ್ತಾಳೆ. ಅವಳು ಬರಬೇಕಂದ್ರೆ ದೇವರ ಬಳಿಯಲ್ಲಿರ್ತಕ್ಕಂಥ ಒಂದು ದಾರವನ್ನು ಎತ್ಕೊಂಡು ಬಂದು ಬಾಲನಿಗೆ ಕಟ್ಟೋದಕ್ಕೋಸ್ಕರ ಅಂತ ಬರ್ತಾಳೆ. ಅವಳು ಹೊರಗಡೆ ಬಂದಾಗ ಅಲ್ಲೇ ಇದ್ದ ಪೊಲೀಸರು ಕೇಳ್ತಾರೆ, ಯಾಕಮ್ಮ ಇಷ್ಟೊತ್ತಲ್ಲಿ ಆಚೆ ಹೋಗ್ತಿದ್ಯಾ, ಆಚೆ ಹೋಗೋದು ಇಷ್ಟೊತ್ತಲ್ಲಿ ಅಪಾಯ ಆಗುತ್ತೆ, ಬೇಡ ಅಂತ ಹೇಳ್ತಾಳೆ. ಆಗ ರಾಣಿ, ಹೊರಗಡೆ ಇರೋ ನನ್ನ ಫ್ರೆಂಡ್ ನನಗೆ ಏನಾಗೋದಕ್ಕೂ ಬಿಡಲ್ಲ ಅಂತ ಹೇಳಿಬಿಟ್ಟು ಬಾಲನಿಗೆ ಊಟ ಕೊಡೋದಕ್ಕೆ ಅಂತ ಬರ್ತಾಳೆ. ಹೀಗೆ ರಾಣಿ ಬಾಲನ ಹತ್ರ ಬಂದ್ಬಿಟ್ಟು ಕುತ್ಕೊಂಡು, ಫ್ರೆಂಡ್ ನಿಮ್ಮ ಕೈ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಬಾಲ ಇದ್ದನು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ನೀವು ಕೊಡಿ, ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ರಾಣಿ ಅವಳ ಹತ್ರ ಇದ್ದಂಥ ಒಂದು ದಾರವನ್ನು ತೆಗೆದುಕೊಂಡು ಬಾಲನ ಕೈಗೆ ಕಟ್ತಾಳೆ. ಅದಕ್ಕೆ ಬಾಲ ಏನಿದ್ದಲ್ಲ ಯಾಕೆ ಅಂತ ಕೇಳಿದಾಗ ರಾಣಿ ಹೇಳ್ತಾಳೆ, ಯಾವಾಗಲೂ ನನ್ನ ಕಷ್ಟದಲ್ಲಿದ್ದಾಗ ಬಂದು ನನ್ನನ್ನು ಕಾಪಾಡ್ತೀರಾ, ಆದರೆ ನಿಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಕೇಳ್ತಾಳೆ. ಬಾಲನಿಗೆ ಕಣ್ಣು ತುಂಬಿ ಬರುತ್ತೆ. ಅದಕ್ಕೋಸ್ಕರ ನಮ್ಮಮ್ಮ ಹೇಳಿದ್ದಾರೆ, ಈ ದಾರನ ಕಟ್ಕೊಂಡ್ರೆ ದೇವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತ, ಅದಕ್ಕೋಸ್ಕರ ಈ ದಾರ ಕಟ್ಟಿದ್ದೀನಿ, ಈ ದಾರ ನಿಮ್ಮನ್ನು ಕಾಪಾಡುತ್ತೆ ಫ್ರೆಂಡ್ ಅಂತ ಹೇಳ್ತಾಳೆ. ಹಾಗೆ ಮುಂದುವರೆದು ರಾಣಿ, ನೀವು ನನ್ನ ಚೆನ್ನಾಗಿ ನೋಡ್ಕೋತೀರಾ, ಅದಕ್ಕೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ, ನೀವಂದರೆ ನನಗೆ ತುಂಬ ಇಷ್ಟ ಅಂದಾಗ ಬಾಲನಿಗೆ ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಭಾವುಕನಾಗ್ಬಿಡ್ತಾನೆ ಬಾಲ. ರಾಣಿ, ನೀವು ಅಳಬೇಡಿ ಫ್ರೆಂಡ್, ನನಗೂ ಅಳು ಬರುತ್ತೆ, ನಿಮಗೆ ಕೈ ನೋಯ್ತಾ ಇದೆಯಾ, ನಾನೇ ಊಟ ಮಾಡಿಸ್ತೀನಿ ಅಂಥೇಳಿ ಅವಳೇ ಬಾಲನಿಗೆ ಊಟ ಮಾಡಿಸ್ತಾಳೆ. ಈ ಕಡೆ ಸತ್ಯ ಕಾವೇರಿಗೋಸ್ಕರ ಅಂತ ಊಟ ತಂದಿರ್ತಾನೆ. ಊಟ ಮಾಡು ಕಾವೇರಿ ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಿ ಇದ್ದೋಳು, ನನಗೆ ಊಟ ಬೇಡ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯ, ನೀನು ಮಾಡಲ್ಲ ಅಂದರೆ ನನಗೂ ಊಟ ಸೇರಲ್ಲ, ನಾನು ಊಟ ಮಾಡಲ್ಲ, ಬಹುಶಃ ಇದು ನಾನು ನಿನಗೆ ತಿನ್ನಿಸೋ ಕೊನೆ ತುತ್ತಾಗಿರಬಹುದು, ಇನ್ನು ಮುಂದೆ ನೀನೆಲ್ಲೋ ನಾನೆಲ್ಲೋ ತಗೋ ತಂಗಿ, ಈ ಅಣ್ಣ ತಿನ್ನಿಸೋ ಕೊನೆ ತುತ್ತು ಅಂಥೇಳಿ ಕಾವೇರಿಗೆ ತಿನ್ನಿಸ್ತಾನೆ. ಕಾವೇರಿ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಭಾವುಕಳಾಗಿ ಊಟನ ಸ್ವಲ್ಪ ತಿಂತಾಳೆ. ಈ ಕಡೆ ರಾಣಿ ಬಾಲನಿಗೆ ಊಟ ತಿನ್ನಿಸ್ತಾ, ನೀವೆಷ್ಟು ಸ್ಟ್ರಾಂಗ್ ಅಲ್ವಾ ಫ್ರೆಂಡ್, ಎಲ್ರಿಗೂ ಅವರಪ್ಪ ಸ್ಟ್ರಾಂಗ್ ಅಂತೆ, ನನಗೆ ನೀವೇ ಸ್ಟ್ರಾಂಗ್ ಫ್ರೆಂಡ್, ನನಗೆ ಮೊದಲು ಅಪ್ಪ ಬೇಕು ಅಂತ ಅನ್ನಿಸ್ತಾ ಇತ್ತು, ಈಗ ಬೇಡ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಆವಾಗ ಬಾಲನಿಗೆ ಶಾಕ್ ಆಗುತ್ತೆ, ಯಾಕೆ ಅಪ್ಪ ಬೇಡ ಅಂತ ಕೇಳ್ತಾನೆ. ಆಗ ರಾಣಿ ಇದ್ದವಳು, ನಮ್ಮ ಅಮ್ಮನ್ನ ಜೈಲಿಗೆ ಕಳಿಸಿದ್ದು ನಮ್ಮ ಅಪ್ಪನೇ ಅಂತೆ ಫ್ರೆಂಡ್, ಅದಕ್ಕೋಸ್ಕರ ನನಗೆ ಅಪ್ಪ ಅಂದರೆ ಇಷ್ಟ ಇಲ್ಲ, ಅಪ್ಪ ನನಗೆ ಬೇಡ, ನನಗೆ ಅಮ್ಮ ಮತ್ತು ಮಾಮ ಅಂದರೆ ತುಂಬ ಇಷ್ಟ ಅಂದಾಗ ಬಾಲ ಹೇಳ್ತಾನೆ, ನಾನಂದ್ರೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ನೀವು ಅಂದರೆ ಇಷ್ಟ ಫ್ರೆಂಡ್ ಅಂತ ಹೇಳ್ತಾಳೆ ರಾಣಿ. ಅದಕ್ಕೋಸ್ಕರ ಬಾಲ ಇದ್ದನು, ನಿಮ್ಮಪ್ಪ ಅಕಸ್ಮಾತ್ ಏನಾದರೂ ಮತ್ತೆ ವಾಪಸ್ ಬಂದರೆ ನೀನು ಒಪ್ಕೊಳ್ತೀಯಾ ಅಂತ ಕೇಳ್ತಾನೆ ರಾಣಿನ. ರಾಣಿ ಇದ್ದಳು, ಬೇಡ ಫ್ರೆಂಡ್, ನನಗೆ ಅಂತ ಅಪ್ಪ ಬೇಡವೇ ಬೇಡ, ನನಗೆ ಅಪ್ಪ ಇಷ್ಟ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳೇ ಬಿಡ್ತಾಳೆ. ಇದರಿಂದ ಬಾಲನಿಗೆ ತುಂಬ ನೋವಾಗುತ್ತೆ. ಆದರೂ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ, ಒಳಗೊಳಗೆ ಸಂಕಟ ಪಟ್ಕೊಂಡಿರ್ತಾನೆ. ರಾಣಿ, ಫ್ರೆಂಡ್, ನನಗೆ ನಮ್ಮಮ್ಮ ಯಾವಾಗ ಸಿಗ್ತಾಳೆ ಅಂತ ಕೇಳ್ತಾರೆ. ಆಗ ಬಾಲ ಇದ್ದವರು, ಆದಷ್ಟು ಬೇಗ ಸಿಗ್ತಾರೆ ಫ್ರೆಂಡ್ ಅಂತ ಹೇಳಿ, ನೀನು ಊಟ ಮಾಡಿದ್ಯಾ, ಊಟ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ರಾಣಿ, ಇದು ನನ್ನ ಊಟನೇ ಫ್ರೆಂಡ್, ನನ್ನ ಊಟ ನಿನಗೆ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ. ಸರಿ ಆಯಿತು, ನಾನು ಊಟ ತಿನ್ನಿಸ್ತೀನಿ, ಇಬ್ಬರು ತಿನ್ನೋಣ ಅಂತ ಹೇಳಿಬಿಟ್ಟು ಬಾಲ ರಾಣಿಗೆ ಊಟ ತಿನ್ನಿಸ್ತಾನೆ. ಈ ಕಡೆ ಸತ್ಯನಿಗೆ ಕಾವೇರಿ ಇದ್ದವಳು, ರಾಣಿ ಎಲ್ಲಿದ್ದಾಳೆ ಅಣ್ಣ, ಅವಳು ನೆನೆಸ್ಕೊಂಡ್ರೆ ನನ್ನ ಕರಳು ಕಿತ್ತು ಬರುತ್ತೆ, ಪೊಲೀಸರು ಹೊರಟೋದ್ರ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಸತ್ಯ ಇದ್ದನು, ಪೊಲೀಸ್ನವ್ರು ಎಲ್ಲಿ ಹೋಗ್ತಾರೆ ಕಾವೇರಿ, ಅವ್ರ ಮನೆ ಹತ್ರನೇ ಕಾವಲು ಕಾಯ್ತಾ ಇದ್ದಾರೆ, ಹೊರಗೆ ಹೋಗಿ ಬರೋರನ್ನೆಲ್ಲ ವಿಚಾರಿಸ್ಕೊಂಡು ಅಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಾನು ಹೊರಗೆ ಬರಬೇಕಂದ್ರೂ ಏನಾದರೂ ಒಂದು ಹೇಳಿ ಬರಬೇಕಾಗತ್ತೆ, ನೀನು ಸಿಕ್ಕಿಲ್ಲ ಅಂತ ಅವ್ರ ಕಣ್ಣು ಬಾಲನ ಮೇಲಿದೆ ಕಾವೇರಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕಾವೇರಿ, ಬಾಲನ ಕಡೆ ನೀನೇ ಕೇಸ್ ತಿರುಗಿಸಿದ್ಯಾ ಅಣ್ಣ ಅಂತ ಕೇಳ್ತಾಳೆ. ಈ ಕಡೆ ರಾಣಿ ಊಟ ಆದಮೇಲೆ, ಸರಿ ಫ್ರೆಂಡ್, ನಾನು ಮನೆಗೆ ಹೋಗ್ತೀನಿ, ಮಾಮ ನೋಡಿದರೆ ಬೈತಾರೆ ಅಂತ ಹೇಳಿ ಹೊರಟೋಗ್ತಾಳೆ.
ಈ ಕಡೆ ಸತ್ಯ ಕಾವೇರಿಗೆ ಬಾಲ ವರ್ಧನ್ ಕಡೆ ಹೋಗ್ತಾನೆ, ವರ್ಧ ಬಾಲನ ಕಡೆ ಓಡ್ತಾನೆ. ಆ ಸಮಯದಲ್ಲಿ ನಾನು ನಿನ್ನ ಮತ್ತು ರಾಣಿಯನ್ನು ಎಲ್ಲಿಗಾದರೂ ಕಳಿಸ್ಬಿಡ್ತೀನಿ ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಿ, ಅಣ್ಣ ನೀನು ಯಾವಾಗಣ್ಣ ಈ ಥರ ಎಲ್ಲ ಯೋಚನೆ ಮಾಡೋದು ಕಲಿತೆ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಸತ್ಯ ಇದ್ದವನು ಸಮಯ ಸಂದರ್ಭ ಆ ರೀತಿ ಮಾಡಿಬಿಡುತ್ತೆ ಕಾವೇರಿ. ಟೈಮ್ ಬಂದಾಗ ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಆಗಿರಬೇಕು. ನಾನು ಅಷ್ಟೇ ನನ್ನ ತಂಗಿಗೋಸ್ಕರ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಚೆನ್ನಾಗಿರಬೇಕು ಅನ್ನೋದು, ಸುಖವಾಗಿರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಕಾವೇರಿ ಇದ್ದವಳು, ಅಣ್ಣ ನನಗೊಂದು ಚಿಕ್ಕ ಆಸೆ ಅಣ್ಣ, ನನಗೆ ರಾಣಿ ತುಂಬ ನೆನಪಾಗ್ತಿದ್ದಾಳೆ, ಒಂದು ಸಾರಿ ನೋಡ್ಬೇಕಣ್ಣ ಪ್ಲೀಸ್ ಅಣ್ಣ ಅಂತ ಹೇಳ್ತಾಳೆ. ಸತ್ಯ, ಆಗಲ್ಲಮ್ಮ, ಈ ಟೈಮ್ನಲ್ಲಿ ಪೊಲೀಸ್ನವರಿದ್ದಾರೆ, ಹೋದರೆ ಇಬ್ರಿಗೂ ಕಷ್ಟ ಆಗ್ಬಿಡುತ್ತೆ, ಇಬ್ಬರು ಸಿಕ್ಕಾಕೊಳ್ತೀವಿ, ಅದಕ್ಕೋಸ್ಕರ ಬೇಡ ಕಾವೇರಿ ಅಂತ ಸತ್ಯ ಹೇಳ್ತಾನೆ. ಆದರೆ ಕಾವೇರಿ ತುಂಬ ಒತ್ತಾಯ ಮಾಡ್ತಾಳಣ್ಣ, ಪ್ಲೀಸ್ ಅಣ್ಣ ಒಂದು ಸಾರಿ ನೋಡ್ತೀನಿ ಅಷ್ಟೇ ಅಂತ ತುಂಬ ಬೇಡ್ಕೊತಾಳೆ. ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿ ಸತ್ಯ ಒಪ್ಕೊತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಕಾವೇರಿ ತನ್ನ ಮಗಳನ್ನು ನೋಡ್ತಾಳ, ಸತ್ಯ ತನ್ನ ತಂಗಿಯನ್ನು ಯಾವ ರೀತಿ ಕಾಪಾಡ್ತಾನೆ, ಹಾಗೆ ರಾಣಿಗೆ ತನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದ ಬಾಲನೇ ತನ್ನ ಅಪ್ಪ ಅಂತ ಗೊತ್ತಾದರೆ ಅವಳ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.